ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ನಿಮ್ಮನ್ನು ಕಿಚನಿಗೆ ಕರ್ಕೊಂಡು ಹೊಂಟಿಲ್ಲ. ಇವತ್ತು ನಮ್ಮ ಮಹಿಳಾ ಮಂಡಳದ 6ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಕರ್ಕೊಂಡು ಹೊಂಟೀನಿ. ಭಾಳ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡಾಗಿ ನಾವು ಆ ಫಂಕ್ಷನನ್ನು ಮಾಡಿದ್ವಿ. ಬರ್ರಿ ಹಂಗಿದ್ರೆ ನಮ್ಮ ಮಹಿಳಾ ಮಂಡಳದ ವಾರ್ಷಿಕೋತ್ಸವದ ಎಲ್ಲ ವಿಡಿಯೋಗಳನ್ನು ನೋಡೋಣಂತ. ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡ್ರಿ. ಮಹಿಳಾ ಮಂಡಳದ 6ನೇ ವಾರ್ಷಿಕೋತ್ಸವದ ಆಮಂತ್ರಣ ಪತ್ರಿಕೆಗೆ ಎಲ್ಲರನ್ನು ಆಹ್ವಾನಿಸುವ ಸಮಯ, ಸ್ವಾಗತಿಸುವ ಸಮಯ. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀಮತಿ ಸುಜಾತಾ ಕಾಕಣಿಕಿ ಇವರಿಗೆ ನಮ್ಮ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ಇವರಿಗೆ ಬಿಜಿಲಿ ಟೀಚರ್ ಶಕುಂತಲಾ ಬಿಜಿಲಿ ಅವರ ಬಂದು ಪುಷ್ಪಾರ್ಪಣೆ ಮಾಡಬೇಕೆಂದು ಕೇಳ್ತೇನೆ. ವಜ್ರಾ ಪೆಂಡ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ದಿವಂಗ ಸಂಘ ಮಹಿಳಾ ಘಟಕ ಬೆಂಗಳೂರು. ಇವರಿಗೆ ಸಹ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ದಿವಂಗ ಸಂಘ ಹಾಗೂ ಶ್ರೀಮತಿ ಜ್ಞಾನಿ ದಂಡಿಯರು ಮಾರ್ಗದರ್ಶಕರು ಆದ ಶ್ರೀಮತಿ ರತ್ನಾ ಖಾರ್ಗಿ ಇವರಿಗೆ ನೇತ್ರ ಅವರನ್ನು ಪುಷ್ಪಾರ್ಪಣೆ ಮಾಡಬೇಕೆಂದು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಅನಿಲ್ ಗಡ್ಡೆ ಕರ್ನಾಟಕ ರಾಜ್ಯ ದಿವಂಗ ಸಂಘ ಬೆಂಗಳೂರು ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಂತರ ದಿವಂಗ ಮಹಿಳಾ ಮಂಡಳದ ಕಾರ್ಯಕಾರಿ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮೊದಲು ದೇವಿಯ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಇಂದಿನ ವಿಶೇಷ 6ನೇ ವಾರ್ಷಿಕೋತ್ಸವದ ಸಮಾರಂಭದ ಮುಖ್ಯ ಅಧ್ಯಕ್ಷರೇ, ಅತಿಥಿಗಳೇ, ಆಹ್ವಾನಿತರೇ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಹಿಳಾ ಮಂಡಳದ ಪದಾಧಿಕಾರಿಗಳೇ, ಅಭಿಮಾನಿಗಳೇ, ಸಹೋದರ ಸಹೋದರಿಯರೇ, ಇಂದು ಒಂದು ಸ್ವಲ್ಪ ಮಳೆ ಬಂದಿದ್ದಕ್ಕೆ ತಡ ಆಯಿತು. ಅದಕ್ಕೆ ನಾನು ಮೊದಲೇ ಕ್ಷಮೆ ಕೋರ್ತೇನೆ. ಇದು ಪ್ರಾಸ್ತಾವಿಕ.
ಇನ್ನೊಬ್ಬ ಗೆಡ್ಡಂದಿ ಟೀಚರ್ ಇದ್ರೆ ಅವರು ಹಿಂಗೆ ಅನೇಕ ಹಿರಿಯರನ್ನ ಕರೆದು ವಿಜುಲಿ ಟೀಚರು ನಾವು ಎಲ್ಲರನ್ನ ಹಿರಿಯರನ್ನು ಕೂಡಿಸಿ ಅವರು ಚರ್ಚೆ ಮಾಡಿದ್ರು. ಮಹಿಳಾ ಮಂಡಳ ರಚನೆ ಮಾಡ್ರಿ. ಇಂದಿನ ಈ ದೇವಾಂಗ ಮಹಿಳಾ ಮಂಡಳಿ ವತಿಯಿಂದ 6ನೇ ವಾರ್ಷಿಕೋತ್ಸವದ ಸಭೆಗೆ ಆಗಮಿಸಿದಂಥ ಉದ್ಘಾಟಕರಾದ ತಾರಾವತಿ ವಾಸಪ್ಪನವರ ಕಿರು ಪರಿಚಯವನ್ನು ನಾನು ಮಾಡುತ್ತಿರುವೆನು. ಇವರ ಹೆಸರು ತಾರಾವತಿ ವಾಸಪ್ಪನವರು. ಇವರ ಜನ್ಮಸ್ಥಳ ಕೆರೂರು. ಇವರ ಶಿಕ್ಷಣ ಡಿಪ್ಲೊಮಾ CP. ಇವರ ಪತಿಯವರು ಪೊಲೀಸ್ ಇಲಾಖೆಯಲ್ಲಿ PSI ಆಗಿ ಸೇವೆ ಸಲ್ಲಿಸಿ ನಿವೃತ್ತ ಹೊಂದಿದ್ದಾರೆ. ಇವರ ಮಕ್ಕಳು ಇಬ್ಬರು. ಒಬ್ಬರು ಅಮಿತ್ MBA ಆಗಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನೊಬ್ಬರು ಅಕ್ಷಯ್ BBA ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದೇವಾಂಗದ ಋಷಿ ದೇವರ ಮಹರ್ಷಿಗೆ ನಮಿಸುತ್ತಾ ನಮ್ಮ ಸಮಾಜದ ಕುಲಗುರುಗಳಾದಂತಹ ಗಾಯತ್ರಿ ಹಂಪಿ ಹೇಮಕೂಟ ಶ್ರೀ ಗಾಯತ್ರಿ ಪೀಠ ಶ್ರೀ ದಯಾನಂದ ಸ್ವಾಮಿ ದೇವರಿಗೆ ಅಧ್ಯಕ್ಷರೇ, ಅತಿಥಿ ಮಹೋದಯರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಆತ್ಮೀಯರೇ, ಸಹೋದರ ಸಹೋದರಿಯರೇ, ಬಂಧು ಮಿತ್ರರೇ, ಈಗ ನಡೆಯುವ ಚರ್ಚೆಯ ಪದಗ್ರಹಣ ಸಮಾರಂಭದ ಹೆಸರನ್ನು ಸೂಚಿಸುವುದು. ಈಗ ಆ ಹೆಸರನ್ನು ಹೇಳುವುದಕ್ಕಿಂತ ನಮ್ಮ ದೇವಾಂಗ ವಿಭಾಗದ ಸದಸ್ಯರಿಗೆ ಅದರ ಮಾತುಗಳನ್ನು ಮಾತನಾಡುತ್ತೀವಿ. ಮಾಡ್ತಾ ಇರುವುದನ್ನು ನೋಡಿ ಬಹಳ ಸಂತೋಷ. ಯಾವುದೇ ಕಾರ್ಯಕ್ರಮ
ಶಿಕ್ಷಣವನ್ನು ಠಾಣೆಯಲ್ಲಿ ಮುಗಿಸಿ ನ್ಯೂ ಬಾಂಬೆ ಯೂನಿವರ್ಸಿಟಿಯಲ್ಲಿ ಕಾಲೇಜ್ ಪದವಿಯನ್ನು ಪಡೆದು 29/1/2001 ಶುಭ ಮಧ್ಯಾಹ್ನ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ದೇವಾಂಗ ಮಹಿಳಾ ಮಂಡಳದ 6ನೇ ವಾರ್ಷಿಕೋತ್ಸವದ ವರ್ಷದ ಸಂಭ್ರಮಾಚರಣೆ ಇದು. ಈ ಸಂಭ್ರಮಾಚರಣೆಯ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಶ್ರೀಮತಿ ಸುಜಾತಾ ಕಾಕಂಟಿ ಅವರೇ ಹಾಗೂ ನಮ್ಮ ಮಾರ್ಗದರ್ಶಕ ಎಲ್ಲ ಸಮಾಜ ಬಾಂಧವರಿಗೆ ಹಾಗೂ ಊರಿನಿಂದ ಆಗಮಿಸಿದಂಥ ಎಲ್ಲರಿಗೂ ದೇವಾಂಗ ಮಹಿಳಾ ಮಂಡಳದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳ ಪರವಾಗಿ 6ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ದೇವಾಂಗ ಮಹಿಳಾ ಮಂಡಳದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಮೊದಲಿಗೆ ಕುಮಾರಿ ಸೃಷ್ಟಿ ಈರಣ್ಣ ಕಳಸಣ್ಣವರು, ಇವರು ಬಿಮ್ಸ್ ಬೆಳಗಾವಲ್ಲಿ ತಮ್ಮ MBBS ಪದವಿಯನ್ನು ಪಡೆದಿದ್ದಾರೆ. ಇವರಿಗೆ ದೇವಾಂಗ ಮಹಿಳಾ ಮಂಡಳದ ವತಿಯಿಂದ ಸನ್ಮಾನ. ಅವರ ಪರವಾಗಿ ಅವರ ತಾಯಿ ಈ ಸನ್ಮಾನವನ್ನು ಸ್ವೀಕರಿಸಬೇಕು. ಕುಮಾರಿ ಅನಿತಾ ಮಲ್ಲಿಕಾರ್ಜುನ್ ಬಳ್ಳಾರಿ ಇವರು ಕೊಪ್ಪಳದಲ್ಲಿ BAMS ಪದವಿಯನ್ನು ಪಡೆದು ಗದಗ DCM ಕಾಲೇಜಲ್ಲಿ MD ಕೂಡ ಮಾಡಿದ್ದಾರೆ. ಇವರಿಗೂ ಕೂಡ ದೇವಾಂಗ ಮಹಿಳಾ ಮಂಡಳದ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಹಾಗೆ ಕುಮಾರಿ ಕಾವ್ಯ ಸಂಗಣ್ಣವರ್, ಇವರು ಕೂಡ ತಮ್ಮ MBBS ಪದವಿಯನ್ನು ಪೂರೈಸಿದ್ದಾರೆ. ಇವರಿಗೂ ಕೂಡ ದೇವಾಂಗ ಮಹಿಳಾ ಮಂಡಳದ ವತಿಯಿಂದ ಸನ್ಮಾನ. ಹಾಗೆ ಕುಮಾರ್ ಹರೀಶ್ ಉಲ್ಗೂರ್, ಇವರು ಕೂಡ MBBS ಪದವಿಯನ್ನು ಮುಗಿಸಿದ್ದಾರೆ. ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ. ಇವರಿಗೆ ನಂತರ ಶ್ರೀಮತಿ ಗೀತಾ ದೇವಾಂಗ ಮಠ ಸಂಘಟನಾ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ದೇವಾಂಗ ಸಂಘ ಮಹಿಳಾ ಘಟಕ ಬೆಂಗಳೂರು. ಮೂರನೇದಾಗಿ ಶ್ರೀಮತಿ ಗಾಯತ್ರಿ ಬೆಲ್ಲದ್, ನಿರ್ದೇಶಕರು.
ತಾಯಿ ದಕ್ಷಿಣೆಯ ಪಾದಗಳಿಗೆ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ಇವತ್ತು ದಿವಾಂಗ ಮಹಿಳಾ ಮಂಡಲದ 6ನೇ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಒಂದು ದಿವಾಂಗ ಮಹಿಳಾ ಮಂಡಲದ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಸುಜಾತ ಕಾಕಣಿಕೆ ಅವರೇ ಹಾಗೂ ಶಿವೈ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ತಾಯಿ ಬನಶಂಕರಿಯ ಪಾದಗಳಿಗೆ ಕೊಡಬಿಟ್ಟು ಆರಾಧ್ಯ ದೇವ ಸದ್ಗುರು ಸಿದ್ಧಾರೂಢರ ಪಾದಾರಗಳಿಗೆ ಅನಂತ ಕೋಟಿ ನಮನಗಳು. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಗಣ್ಯಮಾನ್ಯರೇ, ದೇವಾಂಗ ಸಮಾಜದ ಸರ್ವ ಬಂಧುಗಳೇ, ಮುದ್ದು ಮಕ್ಕಳೇ, ಎಲ್ಲ ನಮ್ಮ ಸಾಧುಗಳೇ, ವಹಿಸ್ಕೊಳ್ಬೇಕಾದ್ರೆ ಏನೋ ಸಂತೋಷ ಇತ್ತು.